ಶಬರಿಮಲೆಗೆ ಆ ಇಬ್ಬರು ಮಹಿಳೆಯರು ಪ್ರವೇಶಿಸುವ ಮೊದಲು ಪ್ಲಾನ್ ಮಾಡಿಕೊಂಡಿದ್ದು ಕರ್ನಾಟಕದ ಮಡಿಕೇರಿಯಲ್ಲಿ ಎಂಬ ಸ್ಫೋಟಕ ಮಾಹಿತಿ ಇದೀಗ ಲಭಿಸಿದೆ. ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಪ್ರವೇಶಿಸಿ 800 ವರ್ಷದ ಸಂಪ್ರದಾಯ ಮುರಿದ ಬಿಂದು ಮತ್ತು ಕನಕದುರ್ಗ ದೇವಾಲಯ ಪ್ರವೇಶಿಸುವ 2 ದಿನಗಳ ಮುಂಚೆ ವಿರಾಜಪೇಟೆಯಲ್ಲಿ ತಂಗಿದ್ದರು. ಕನಕದುರ್ಗ ಮತ್ತು ಬಿಂದು ಇಬ್ಬರು ಕೇರಳ ಪೊಲೀಸರ ಜೊತೆಗೆ ವಿರಾಜಪೇಟೆಗೆ ಬಂದು ಇಲ್ಲಿಯೇ ಶ್ರೀ ಅಯ್ಯಪ್ಪ ದೇವಾಲಯ ಪ್ರವೇಶಕ್ಕೆ ಕಾರ್ಯತಂತ್ರವನ್ನ ರೂಪಿಸಿದ್ದರೆಂದು ತಿಳಿದು ಬಂದಿದೆ. ಕೇರಳದ ಕೋಯಕ್ಕೋಡು ನಿವಾಸಿಯಾದ ಉಪನ್ಯಾಸಕಿ ಹಾಗೂ ದಲಿತ ಹಕ್ಕು ಹೋರಾಟಗಾರ್ತಿ ಬಿಂದು ತನ್ನೊಂದಿಗೆ ಮಲಪ್ಪುರಂ ನಿವಾಸಿ ಕೇರಳ ಸರ್ಕಾರದ ಪಡಿತರ ಇಲಾಖೆಯಲ್ಲಿ ಗುತ್ತಿಗೆ ಸಿಬ್ಬಂದಿ ಕನಕದುರ್ಗರೊಂದಿಗೆ ಗಡಿ ಪ್ರದೇಶದ ಕೊಡಗಿನ ವಿರಾಜಪೇಟೆಗೆ ಬಂದಿದ್ದರು. ಕಳೆದ ವಾರ ಅಂದರೆ ಡಿಸೆಂಬರ್ 29ರಂದು ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಈ ಇಬ್ಬರು ಮಹಿಳೆಯರು ವಿರಾಜಪೇಟೆಗೆ ಬಂದಿದ್ದಾರೆ. ವಿರಾಜಪೇಟೆಯ ದೊಡ್ಡಟ್ಟಿ ಚೌಕ್ನಲ್ಲಿರುವ ಸೀತಾಲಕ್ಷ್ಮಿ ಲಾಡ್ಜ್ನಲ್ಲಿ ಬಿಂದು ತನ್ನ ಹೆಸರಿನಲ್ಲಿ ರೂಮ್ ಅನ್ನ ಪಡೆದಿದ್ದಾರೆ. ಇವರೊಂದಿಗೆ ಮಫ್ತಿಯಲ್ಲಿ ಬಂದಿದ್ದ ಕೇರಳ ಪೊಲೀಸ್ ಸಿಬ್ಬಂದಿ ಇಬ್ಬರು ಮಹಿಳೆಯರನ್ನ ಸುರಕ್ಷಿತವಾಗಿ ಲಾಡ್ಜ್ಗೆ ಸೇರಿಸಿದ ಬಳಿಕ ಅಲ್ಲಿಂದ ತೆರಳಿದ್ದಾರೆ. ಬಿಂದು ಮತ್ತು ಕನಕದುರ್ಗ 2 ದಿನಗಳ ಕಾಲ ಸೀತಾಲಕ್ಷ್ಮಿ ಲಾಡ್ಜ್ನಲ್ಲಿಯೇ ತಂಗಿದ್ದರು. ಎಲ್ಲಿಯೂ ಹೊರಗಡೆ ಹೋಗದೆ ರೂಮ್ನಲ್ಲಿಯೇ ಊಟ ತಿಂಡಿ ತರಿಸಿಕೊಂಡಿದ್ದರು. ಡಿಸೆಂಬರ್ 31ರ ಸೋಮವಾರ ಬೆಳಿಗ್ಗೆ 10:28 ಲಾಡ್ಜ್ ರೂಮ್ ಖಾಲಿ ಮಾಡಿ ಕೇರಳದತ್ತ ಸಾಗಿದ್ದಾರೆ. ಲಾಡ್ಜ್ಗೆ ಬರುವಾಗ ಬಣ್ಣದ ಉಡುಪನ್ನು ಧರಿಸಿ ಬಂದಿದ್ದ ಬಿಂದು ಮತ್ತು ಕನಕದುರ್ಗ ಲಾಡ್ಜ್ ರೂಮ್ ಖಾಲಿ ಮಾಡಿ ಈ ಲಾಡ್ಜ್ನಿಂದಲೇ ಶಬರಿಮಲೆಗೆ ಎಂಟ್ರಿ ಪಡೆಯುವ ಸಂಬಂಧ ಪ್ಲಾನ್ ರೂಪಿಸಿದ್ದಲ್ಲದೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿರಾಜಪೇಟೆಯಲ್ಲಿಯೇ ಕೈಗೊಂಡಿರುವುದು ಸ್ಪಷ್ಟವಾಗಿದೆ. ಶಬರಿಮಲೆ ಸನ್ನಿಧಿ ತಪ್ಪಲಿನ ಪಂಪಾ ಕ್ಷೇತ್ರಕ್ಕೆ ಮಂಗಳವಾರ ನಡುರಾತ್ರಿ ತೆರಳಿದ ಬಿಂದು ಹಾಗೂ ಕನಕದುರ್ಗ ಪೊಲೀಸ್ ಭದ್ರತೆಯಲ್ಲೇ ಅಯ್ಯಪ್ಪನ ಸನ್ನಿಧಿ ಪ್ರವೇಶಿಸಿ ಎಲ್ಲಾ ಸಂಪ್ರದಾಯ ನಂಬಿಕೆಗಳನ್ನ ನುಚ್ಚುನೂರು ಮಾಡಿದ್ದಾರೆ. ಗಮನಾರ್ಹ ಸಂಗತಿ ಎಂದರೆ ವಿರಾಜಪೇಟೆಗೆ ಈ ಇಬ್ಬರನ್ನ ಕರೆತಂದು ಬಿಟ್ಟಿದ್ದ ಕೇರಳ ಪೊಲೀಸರು ಇವರು ಶಬರಿಮಲೆ ಸನ್ನಿಧಿಗೆ ಪ್ರವೇಶ ಪಡೆಯುವ ಸಂದರ್ಭ ಜೊತೆಯಲ್ಲಿದ್ದು ಅಯ್ಯಪ್ಪನ ದರ್ಶನ ಪಡೆಯುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಎಂದು ಹೇಳಲಾಗಿದೆ. ಕೇರಳದಲ್ಲಿದ್ದರೆ ದೇವಾಲಯ ಪ್ರವೇಶ ತಂತ್ರ ಬಯಲಾದೀತು ಎಂಬ ದೃಷ್ಟಿಯಿಂದಲೇ ಕೇರಳ ಗಡಿಯ ವಿರಾಜಪೇಟೆಗೆ ಇಬ್ಬರು ಮಹಿಳೆಯರನ್ನ ಕರೆತಂದು ಇಲ್ಲಿ 2 ದಿನಗಳ ಕಾಲ ಇರಿಸಿ ಇಲ್ಲಿಂದಲೇ ಅಗತ್ಯ ಸಿದ್ಧತೆ ಕೈಗೊಂಡು ನಂತರ ವಿರಾಜಪೇಟೆಯಿಂದ 1.5 ದಿನಗಳ ಪ್ರಯಾಣ ಕೈಗೊಂಡು ಪಂಪಾ ಕ್ಷೇತ್ರ ಪ್ರವೇಶಿಸಿ ಅಲ್ಲಿಂದ ಅಯ್ಯಪ್ಪನ ಸನ್ನಿಧಿಗೆ ಮಹಿಳೆಯರು ತೆರಳಿರುವುದು ಸ್ಪಷ್ಟವಾಗಿದೆ. ಅಲ್ಲದೆ ಹೊರಡುವಾಗ ಇಬ್ಬರು ಮಹಿಳೆಯರು ಕಪ್ಪು ಬಟ್ಟೆ ಧರಿಸಿ ವಿರಾಜಪೇಟೆಯಿಂದ ತೆರಳಿದ್ದಾರೆ. ಇಬ್ಬರು ಲಾಡ್ಜ್ನಲ್ಲಿ ಇದ್ದ ಸಂದರ್ಭ ಯಾವುದೇ ರೀತಿಯ ವ್ರತ ಪಾಲಿಸದೆ ಮಾಂಸಾಹಾರ ಸೇವಿಸಿದ್ದರು ಎಂದು ಲಾಡ್ಜ್ ಸಿಬ್ಬಂದಿ ಮಾಲೀಕರಿಗೆ ತಿಳಿಸಿದ್ದಾರೆ.